ಹೆಲೋ ವ್ಯೂವರ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಸಿಂಪಲಾಗಿ ಒಂದು ಸ್ಯಾರಿ ಎಡ್ಜಿಂಗ್ ಹೇಳ್ಕೊಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ನಾಟ್ ಹಾಕ್ಕೊಳ್ಳಿ. ಚೈನ್ 1, ಸಿಂಗಲ್ ಕ್ರೋಶೆ, again chain 1, single crochet, chain 1. ಇದೇ ರೀತಿ ಫಸ್ಟ್ ರೋ ಫುಲ್ ಹಾಕ್ಕೊಳ್ಳಿ. ಚೈನ್ ಸಿಂಗಲ್ ಕ್ರೋಶೆ, ಚೈನ್ 1, ಸಿಂಗಲ್ ಕ್ರೋಶೆ, ಚೈನ್ 1. ಫಸ್ಟ್ ರೋ ಇದನ್ನೇ ಕಂಟಿನ್ಯೂ ಮಾಡಿ ಕಂಪ್ಲೀಟ್. ಸೆಕೆಂಡ್ ರೋ ಚೈನ್ 10 ಹಾಕ್ಕೊಳ್ಳಿ, ಸ್ವಲ್ಪ ಟೈಟಾಗಿ ಹಾಕ್ಕೊಳ್ಳಿ. ತ್ರೀ ಸ್ಪೇಸ್ನ ಸ್ಕಿಪ್ ಮಾಡಬೇಕು. 1 2 3 4 ಸ್ಪೇಸಲ್ಲಿ ಒಂದು ಸಿಂಗಲ್ ಕ್ರೋಶೆ, ನೆಕ್ಸ್ಟ್ ಸ್ಪೇಸಲ್ಲಿ ಒಂದು ಸಿಂಗಲ್ ಕ್ರೋಶೆ, ಚೈನ್ 1 ಸ್ಪೇಸ್ ಇರುತ್ತಲ್ಲ ಅಲ್ಲಿ ಹಾಕಬೇಕು. ಅಗೇನ್ ಚೈನ್ 10, again skip 3, single crochet on 4th, single crochet on 5th space. ಸೆಕೆಂಡ್ ರೋ ಇದನ್ನೇ ರಿಪೀಟ್ ಮಾಡಿ. ಈ ಲೂಪಲ್ಲಿ 5 HTC ಹಾಕ್ಕೊಳ್ಳಿ. 5 ಹಾಫ್ ಡಬಲ್ ಕ್ರೋಶೆ, ಸ್ವಲ್ಪ ಟೈಟಾಗಿ ಹಾಕ್ಕೊಳ್ಳಿ, ಏಕೆಂದರೆ ಇಲ್ಲಾಂದರೆ ಲೂಸ್ ಅನಿಸುತ್ತೆ, ಅಷ್ಟು ಸ್ಟಿಫ್ನೆಸ್ ಬರೋದಿಲ್ಲ ಅದು. ಫೈವ್ HTC ಹಾಕ್ಕೊಂಡಿದ್ದೀನಿ. ನಾನು ಒಂದು ಪರ್ಲ್ ತೊಗೊಂಡಿದ್ದೀನಿ. ಇದನ್ನು ಈ ರೀತಿ ಚೈನ್ ಹಾಕ್ಕೊಂಡಿದ್ದೀನಿ. ಅಗೈನ್ 5 HTC, ಇಲ್ಲಿ 2 ಸಿಂಗಲ್ ಕ್ರೋಶೆ ಇರುತ್ತೆ. ಆ 2 ಸಿಂಗಲ್ ಕ್ರೋಶೆಯಲ್ಲಿ ಒಂದು ಸಿಂಗಲ್ ಕ್ರೋಶೆಯಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಸ್ಲಿಪ್ ಸ್ಟಿಚ್ ಅಂದರೆ ಹೀಗೆ ಎರಡು ತೊಗೊಂಡು ಇದನ್ನು ಒಂದು ಮಾಡ್ಕೊಳ್ಳೋದು. ಇದು ಸ್ಲಿಪ್ ಸ್ಟಿಚ್. ಇದು ಈಗ ಇನ್ನು 5 HTC, ಇದನ್ನು ಮೊದಲೇ ಪೋಣಿಸ್ಕೊಂಡಿರ್ತೀವಿ, ಅದನ್ನು ಈ ಲೂಪ್ ಟೈಟ್ ಇರಲಿ. ಇದು ಇಲ್ಲಾಂತಂದರೆ ಇಲ್ಲಿ ಗ್ಯಾಪ್ ಕೊಡುತ್ತೆ ಅದು, ಅದಕ್ಕೋಸ್ಕರ ಟೈಟ್ ಮಾಡ್ಕೊಳ್ಳಿ ಹೀಗೆ. ಮತ್ತು 5 HTC,
ಅಗೇನ್ ಸ್ಲಿಪ್ ಸ್ಟಿಚ್ಚಲ್ಲಿ ಹೀಗೆ ಬರುತ್ತೆ. ಇದು ಸಿಂಪಲ್ ಸೀರೆಗೆ ಸಿಂಪಲ್ ಎಡ್ಜಿಂಗ್.